ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಅಧಿಗಮ್ ಪುನಃ ಪ್ರಾಪ್ತಿ ಇದೆ, ಅದನ್ನೇ ಕನ್ನಡದಲ್ಲಿ ಕಲಿಕಾ ಚೇತರಿಕೆ ಅಂತ ಕರಿತೀವಿ. ಸೊ ಇವತ್ತು 7वीं ಕಕ್ಷಾ ಹಿಂದಿ 7ನೇ ತರಗತಿಯ ಹಿಂದಿಯಲ್ಲಿ सीखने के प्रतिफल 4 ಅಂತ ಇದೆ, ಕಲಿಕಾ ಫಲ 4, ಗತಿವಿಧಿ 3, ಚಟುವಟಿಕೆ 3 और मूल्यांकन ಗತಿವಿಧಿ ಮೌಲ್ಯಮಾಪನ ಚಟುವಟಿಕೆಗಳು. ಇದರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ. ಈ ಮೊದಲಿನ ವಿಡಿಯೋಗಳನ್ನು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 7ನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಈ ವಿಡಿಯೋದ ಕಮೆಂಟಲ್ಲಿ ಫಸ್ಟ್ ಆಗಿ ಕೂಡ ನಾನು 7ನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳ ಪ್ಲೇಲಿಸ್ಟ್ ಲಿಂಕನ್ನು ಪಿನ್ ಮಾಡಿದ್ದೀನಿ. ಈ ವಿಡಿಯೋದ ಮೇಲೆ ಐ ಕಾರ್ಡಲ್ಲಿನೂ ಕೂಡ ಏನಾಗ್ತಾ ಇದೆ, ಸೊ ಪ್ಲೇಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ನೋಡ್ಬೋದು. ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಕಲಿಕಾ ಫಲ 4ರಲ್ಲಿ ಚಟುವಟಿಕೆ 3 ಮತ್ತು ಮೌಲ್ಯಮಾಪನ ಚಟುವಟಿಕೆಯಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ವಿದ್ಯಾರ್ಥಿಗಳೇ, ತಾವೀಗಾಗಲೇ ಕಲಿಕಾ ಫಲ 4ರ ಬಗ್ಗೆ ತಿಳಿದುಕೊಂಡಿದ್ದೀರಿ. ಮೈ, ತುಮ್, ವಹ ಆದಿ ಕಾ ಉಚಿತ್ ಪ್ರಯೋಗ ಕರೆಂಗೆ. ಮೈ ಅಂದರೆ ನಾನು, ತುಮ್ ಅಂದರೆ ನೀವು, ವಹ ಅಂದರೆ ಅದು. ಈ ಒಂದು ಸರ್ವನಾಮಗಳ ಪ್ರನೌನ್ಸ್ಗಳ ತಾವೇನು ಮಾಡ್ತೀರಪ್ಪ ಅಂದರೆ ಸರಿಯಾಗಿ ಬಳಕೆ ಮಾಡ್ತಕ್ಕಂಥ ಒಂದು ಪ್ರಯೋಗ ಮಾಡ್ತಕ್ಕಂಥದ್ದನ್ನು ತಾವೇನು ಮಾಡ್ತೀರಿ, ಕಲಿತುಕೊಳ್ತೀರಿ ಅಂತಕ್ಕಂಥದ್ದು ಕಲಿಕಾ ಫಲ ಇತ್ತು. ಗತಿವಿಧಿ 3, ಎಸ್ ಚಟುವಟಿಕೆ 3. ಶಬ್ದೋ ಕಾ ವಾಕ್ಯೋ ಮೇ ಪ್ರಯೋಗ ಅಂತ ಇದೆ, ಶಬ್ದಗಳನ್ನು ವಾಕ್ಯದಲ್ಲಿ ಪ್ರಯೋಗವನ್ನು ಮಾಡೋದು, ಬಳಸೋದು. 4.7 ನಿಮ್ನಲಿಖಿತ ಶಬ್ದೋ ಕಾ ವಾಕ್ಯೋ ಮೇ ಪ್ರಯೋಗ ಕೀಜಿಯೇ. ಈ ಕೆಳಗಿನ ಶಬ್ದಗಳನ್ನು ವಾಕ್ಯದಲ್ಲಿ ಬಳಕೆ ಮಾಡಿ ಅಂತ ಹೇಳಿದ್ದಾರೆ. ಮೊದಲನೇ ಶಬ್ದ ಬಂದ್ಬಿಟ್ಟು ಹಮ್ ಅಂತ ಇದೆ. ಸೊ ಹಮ್ಗೆ ವಾಕ್ಯ ಏನು ಬರಿಬೋದು, ಹಮ್ ಭಾರತೀಯ ಹೇ, ನಾವು ಭಾರತೀಯರು. ಸೊ ಎರಡನೇದು ವಹ ಅಂದರೆ ಅವನು, ಅದು. ಸೊ ವಹ ರೋಹನ್ ಹೇ, ಆತನು ರೋಹನ ಅಂತ ಹೇಳ್ಬೋದು. ಯಹ, ಯಹ ಅಂದರೆ ಇದು. ಸೊ ಯಹಗೆ ಒಂದು ಇರ್ತಕ್ಕಂಥ ವಾಕ್ಯ ಯಹ ಮೇಜ್ ಹೇ, ಇದು ಟೇಬಲ್. ಕಹಾ, ಕಹಾ ಅಂದರೆ ಎಲ್ಲಿ, ವೇರ್. ಎಸ್ ಆಪ್ ಕಹಾ ಗಯೇ ಥೇ, ನೀವು ಎಲ್ಲಿ ಹೋಗಿದ್ದೀರಿ. 5th ಅಪ್ನೆ, ನನ್ನ, ನಮ್ಮ ಅಂತ ಕರಿತೀವಿ. ಅಪ್ನೆ ಪುಸ್ತಕ ದೀಜಿಯೇ, ನನ್ನ ಪುಸ್ತಕಗಳನ್ನು ಕೊಡಿ. ಮುझे ಅಂದರೆ ನನಗೆ. ಸೊ ಮುझे ಕಲಂ ಚಾಹಿಯೇ, ನನಗೆ ಪೆನ್ನು ಬೇಕು, ಲೇಖನಿ ಬೇಕು. ಕೌನ್, ಕೌನ್ ಅಂದರೆ ಯಾರು. ಎಸ್ ವಹ ಕೌನ್ ಹೇ, ಆತನು ಯಾರು. ಉಸ್ ಅಂದರೆ ಅವನು, ಉಸ್ನೆ ಅಂತಲೂ ಕೂಡ ಬರ್ತದೆ, ಉಸ್ ಅಂತಲೂ ಕೂಡ ಬರ್ತದೆ. ಉಸ್ ಲಡ್ಕಿ ಕಾ ನಾಮ್ ಕ್ಯಾ ಹೇ, ಆ ಹುಡುಗಿಯ ಹೆಸರು ಏನು. 9ರಲ್ಲಿ ತುಮ್, ಎಸ್ ನೀವು. ಸೊ ಏನಾಗ್ತದ, ತುಮ್ ಕಬ್ ಜಾವೋಗೆ, ನೀವು ಯಾವಾಗ ಹೋಗ್ತೀರಿ. ಸೊ ಲಾಸ್ಟ್ ಇತ್ತು ಕೋಯಿ ಅಂತಕ್ಕಂಥದ್ದು. ಕೋಯಿ ಅಂದರೆ ಯಾರು. ಕೋಯಿ ತೋ ಇಸ್ ಮೌಸಿ ಕಿ ಮದದ್ ಕೀಜಿಯೇ, ಯಾರಾದರೂ ಈ ಮೌಸಿಯ ಸಹಾಯ ಮಾಡಿ ಅಂತಕ್ಕಂಥ ಏನಿತ್ತಪ್ಪ ಅಂದರೆ ಈ ಒಂದು ಸರ್ವನಾಮಗಳನ್ನು ವಾಕ್ಯದಲ್ಲಿ ನಾನು ಏನು ಮಾಡಿದ್ದೀನಿ, ಪ್ರಯೋಗವನ್ನು ಮಾಡಿ ತಮ್ಮ ಮುಂದೆ ಇಟ್ಟಿದ್ದೆ. ಓಕೆ, ಮುಂದೆ ಹೋಗುವ. ಎಸ್ 4.8ಅಲ್ಲಿ ಮಿಲಾನ್ ಕೀಜಿಯೇ, ಹೊಂದಿಸಿ ಬರೆಯಿರಿ. ಈ ಕಡೆ ಮೈ ಇದೆ, ಯಹ ಮೇರಾ ವಹ ಆಪ್. ಮುಂದಿನ ಭಾಗದಲ್ಲಿ ಕಾ ರಾಜ್ಯ ಕೌನ್ಸಾ ಹೇ, ರೋಜ್ ಸುಬಹ ಜಲ್ದಿ ಉಠ್ತಾ ಹೂँ, ಬಹುತ್ ಅಚ್ಚಾ ಲಿಖ್ತಾ ಹೇ, ದೇಶ್ ಭಾರತ್ ಹೇ, ಘರ್ ಮೇರಾ ಹೇ ಅಂತ ಇದೆ. ಸೊ ಫಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಎಸ್ ಮೈ ಬಹುತ್ ಅಚ್ಚಾ, ಮೈ ರೋಜ್ ಸುಬಹ ಜಲ್ದಿ ಉಠ್ತಾ ಹೂँ, ಇದು ಫಸ್ಟ್ ಆಗಿ ಬರ್ತಕ್ಕಂಥದ್ದು. ಮೈ ರೋಜ್ ಸುಬಹ ಜಲ್ದಿ ಉಠ್ತಾ ಹೂँ. ಯಹ ಘರ್ ಮೇರಾ ಹೇ, ಇದು ಎರಡನೇದಾಗಿ ಬರ್ತಕ್ಕಂಥ ವಾಕ್ಯ. ಮೇರಾ ದೇಶ್ ಭಾರತ್ ಹೇ, ಸೊ ಇದು ಮೂರನೇದಾಗಿ ಬರ್ತಕ್ಕಂಥ ವಾಕ್ಯ. ನೆಕ್ಸ್ಟ್ ವಹ ಬಹುತ್ ಅಚ್ಚಾ ಲಿಖ್ತಾ ಹೇ, ಇದು 4ನೇದು ಬರ್ತಕ್ಕಂಥ ವಾಕ್ಯ. ಆಪ್ ಕಾ ರಾಜ್ಯ ಕೌನ್ಸಾ ಹೇ, ಇದು 5ನೇದು ಬರ್ತಕ್ಕಂಥ ವಾಕ್ಯ ಇದಿತ್ತು. ಇನ್ನೊಂದ್ಸರಿ ನೋಡುವ. ಮೈ ರೋಜ್ ಸುಬಹ ಜಲ್ದಿ ಉಠ್ತಾ ಹೂँ ಫಸ್ಟ್ ಆಗಿ ಬರುತ್ತೆ. ಯಹ ಘರ್ ಮೇರಾ ಹೇ ಸೆಕೆಂಡ್. ಮೇರಾ ದೇಶ್ ಭಾರತ್ ಹೇ, ವಹ ಬಹುತ್ ಅಚ್ಚಾ ಲಿಖ್ತಾ ಹೇ. ನೆಕ್ಸ್ಟ್ ಆಪ್ಕಾ ರಾಜ್ಯ ಕೌನ್ಸಾ ಹೇ.
ಸೊ ಇಷ್ಟು ಸರಿಯಾಗಿ ಹೊಂದಿಸಿ ಬರೆಯಿರಿ ಏನಾಗಿತ್ತಪ್ಪ ಅಂತಂದ್ರೆ ಪ್ರಶ್ನೆಗಳಿಗೆ ಉತ್ತರಗಳು ಇತ್ತು. ಇನ್ನು ಚಟುವಟಿಕೆ 3 ಮುಗಿತು. ಇನ್ನು ಮೌಲ್ಯಮಾಪನ ಚಟುವಟಿಕೆಗಳಲ್ಲಿ ಒಂದು 15 ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ. ಆ 15 ಬಿಟ್ಟ ಸ್ಥಳಗಳನ್ನು ಸರಿಯಾದ ಸರ್ವನಾಮಗಳನ್ನು ಬಳಸಿ ಬರಿಬೇಕಿತ್ತು. ಸೊ ನೋಡುವ, ಒಂದೇದೇನಿದೆ, ವಹ ಡ್ಯಾಶ್ ಬೈಟಾ ಹೇ ಅಂತ ಇದೆ, ಕೌನ್ ಮತ್ತು ಕಿಸ್ಕಾ ಅಂತ ಇದೆ. ವಹ ಕೌನ್ ಬೈಟಾ ಹೇ, ಅಲ್ಲಿ ಯಾರು ಕುಳಿತಿದ್ದಾರೆ, ಕೌನ್ ಅಂತಕ್ಕಂಥದ್ದು ಇಲ್ಲಿ ರೈಟ್ ಆನ್ಸರ್. ಎರಡನೇದು ಡ್ಯಾಶ್ ಖಾನಾ ಬನಾನಾ ಆತಾ ಹೇ, ಮುझे ಮೇರಾ ಅಂತ ಇದೆ. ಸೊ ದ ರೈಟ್ ಆನ್ಸರ್ ಬಂದ್ಬಿಟ್ಟು ಎಸ್, ಮುझे ಖಾನಾ ಬನಾನಾ ಆತಾ ಹೇ, ನನಗೆ ಅಡುಗೆ ಮಾಡಲು ಬರುತ್ತದೆ. ಇನ್ನು ಮೂರನೇದು ನೋಡಿದ್ರೆ ಯಹ ಡ್ಯಾಶ್ ಘರ್ ಹೇ ಅಂತ ಇದೆ. ಯಹ ಮೇರಾ ಘರ್ ಹೇ, ಇದು ನನ್ನ ಮನೆ, ನನ್ನ ಅಂತಕ್ಕಂಥದ್ದು ರೈಟ್ ಆನ್ಸರ್. ನಾಲ್ಕನೇದು ಡ್ಯಾಶ್ ನಾಮ್ ಕ್ಯಾ ಹೇ ಅಂತ ಇದೆ. ಸೊ ಉತ್ತರ ಬಂದ್ಬಿಟ್ಟು ಆಪ್ಕಾ ನಾಮ್ ಕ್ಯಾ ಹೇ, ಆಪ್ಕಾ ಅಂತಕ್ಕಂಥದ್ದು ರೈಟ್ ಆನ್ಸರ್. ಐದರಲ್ಲಿ ಮುझे ಖಾನೆ ಕೆ ಲಿಯೆ ಡ್ಯಾಶ್ ಚಾಹಿಯೆ ಅಂತಿದೆ. ಮುझे ಖಾನೆ ಕೆ ಲಿಯೆ ಕುಚ್ ಚಾಹಿಯೆ, ಕುಚ್ ಅಂದ್ರೆ ಏನೋ ಬೇಕಾಗಿದೆ ಅಂದಂಗೆ. ಸಿಕ್ಸ್ತ್ದಲ್ಲಿ ಡ್ಯಾಶ್ ಕೌನ್ ಹೇ ಅಂತ ಇದೆ. ವಹ ಕೌನ್ ಹೇ, ಅವನು ಯಾರು ಅಂತಕ್ಕಂಥದ್ದು. ಏಳರಲ್ಲಿ ಸೀತಾ ಡ್ಯಾಶ್ ಪುತ್ರಿ ಥಿ, ಸೀತಾ ಕಿಸ್ಕಿ ಪುತ್ರಿ ಥಿ, ಸೀತಾ ಯಾರ ಮಗಳು ಅಂದಂಗೆ. 8ಅಲ್ಲಿ ದರ್ವಾಜಾ ಖೋಲೋ ಶಾಯದ್ ಡ್ಯಾಶ್ ಆಯಾ ಹೇ ಅಂತ ಇದೆ. ಶಾಯದ್ ಕೋಯಿ ಅಂದ್ರೆ ಯಾರೋ. ನೆಕ್ಸ್ಟ್ 9ರಲ್ಲಿ ಡ್ಯಾಶ್ ಮೇರಿ ಘಡಿ ಅಂತ ಇದೆ. ಯಹ ಮೇರಿ ಗಡಿ ಹೇ, ಯಹ ಅಂದ್ರೆ ಇದು, ಎ ಅಂದ್ರೆ ಸೊ ಬಹುವಚನ ಆಗ್ತದ ಅದು. ವಹ ಡ್ಯಾಶ್ ಬೈಟಾ ಹೇ ಅಂತ ಇದೆ. ವಹ ಕೌನ್ ಬೈಟಾ ಹೇ. 11ರಲ್ಲಿ ಡ್ಯಾಶ್ ಗಾನಾ ನಹಿ ಆತಾ ಅಂತ ಇದೆ. ಸೊ ಮುझे ಗಾನಾ ನಹಿ ಆತಾ, ಮುझे ಅಂದ್ರೆ ನನಗೆ ಹಾಡಲು ಬರೋದಿಲ್ಲ. ದೂದ್ ಮೇ ಡ್ಯಾಶ್ ಗಿರ್ ಗಯಾ ಹೇ ಅಂತ ಇದೆ. ದೂದ್ ಮೇ ಕುಚ್, ಕುಚ್ ಅಂದ್ರೆ ಏನೋ ಸಮಥಿಂಗ್, ಸೊ ಹಾಲಿನಲ್ಲಿ ಏನೋ ಬಿದ್ದದ. 13ರಲ್ಲಿ ರವಿ ಡ್ಯಾಶ್ ಮಿತ್ರ ಹೇ ಅಂತ ಇದೆ. ರವಿ ಮೇರಾ ಮಿತ್ರ ಹೇ, ಮೇರಾ ಅಂದ್ರೆ ನನ್ನ. 14ರಲ್ಲಿ ಡ್ಯಾಶ್ ಜಾ ರಹೆ ಹೋ ಅಂತ ಇದೆ. ಎಸ್, ತುಮ್ ಜಾ ರಹೆ ಹೋ, ನೀವು ಹೊರಟಿದ್ದೀರಿ ಅಂದಂಗೆ ತುಮ್ ಅಂತಕ್ಕಂಥದ್ದು. ಕಡೆಗಿತ್ತು ಡ್ಯಾಶ್ ತುಮಾರೆ ಲಿಯೆ ಫೂಲ್ ಲಾಯಿ ಹೂ, ಮೈ. ಸೊ ಮೈ ತುಮಾರೆ ಲಿಯೆ ಫೂಲ್ ಲಾಯಿ ಹೂ, ನಾನು ನಿಮಗಾಗೆ ಹೂಗಳನ್ನು ತಂದಿದ್ದೀನಿ ಅಂತ ಏನಾಗಿತ್ತಪ್ಪ ಅಂದ್ರೆ ಉತ್ತರ ಇತ್ತು. ಒಂದನೇದು ಕೌನ್, ಎರಡನೇದು ಮುझे, ಮೂರನೇದು ಮೇರಾ, ನಾಲ್ಕನೇದು ಆಪ್, 5 ಕುಚ್, 6 ವಹ, 7 ಕಿಸ್ಕಿ, 8ನೇದು ಕೋಯಿ, 9ನೇದು ಯಹ, 10ನೇದು ಕೌನ್, 11ನೇದು ಮುझे, 12 ಕುಚ್, 13 ಮೇರಾ, 14 ತುಮ್, ಕಡೆಗೆ ಇತ್ತು ಮೈ ಅಂತಕ್ಕಂಥದ್ದು ಇತ್ತು. ಇಷ್ಟಿತ್ತು ವಿದ್ಯಾರ್ಥಿಗಳೇ ಮೌಲ್ಯಮಾಪನ ಚಟುವಟಿಕೆಯಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಸರಿಯಾಗಿ ಒಂದು ಸರ್ವನಾಮಗಳನ್ನು ಆರಿಸಿ ಬರೀತಕ್ಕಂಥ ಪ್ರಶ್ನೆಗಳು ಇದ್ದವು. ಇಲ್ಲಿಗೆ ಸೊ ಕಲಿಕಾ ಫಲ 4ರಲ್ಲಿರ್ತಕ್ಕಂಥ ಚಟುವಟಿಕೆ 3 ಮತ್ತು ಮೌಲ್ಯಮಾಪನ ಚಟುವಟಿಕೆಯ ಪ್ರಶ್ನೆಗಳ ಉತ್ತರಗಳನ್ನು ಮುಗಿತು. ಇಲ್ಲಿಗೆ ಕಲಿಕಾ ಫಲ 4 ಮುಗಿತು. ಮತ್ತೆ ಸಿಗ್ತೀನಿ ಕಲಿಕಾ ಫಲ 5ರ